ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಕೃಷ್ಣಮೂರ್ತಿ VS. ಘಟಕ 3 ಮಧ್ಯವಯಸ್ಕಾವಧಿಯಲ್ಲಿನ ವಿಕಾಸಾತ್ಮಕ ವಿಚಾರಗಳ ಬಗೆಗೆ ಕಳೆದ ವಿಡಿಯೋಗಳಲ್ಲಿ ಮಾತನಾಡಿದ್ದೇನೆ. ಕಳೆದ ವಿಡಿಯೋನಲ್ಲಿ ನಿಮಗೆ ಮಧ್ಯವಯಸ್ಕಾವಧಿಯ ಲಕ್ಷಣಗಳು, ಮಧ್ಯವಯಸ್ಕಾವಧಿಯ ಸ್ವರೂಪ ಮತ್ತು ಮಧ್ಯವಯಸ್ಕಾವಧಿಯಲ್ಲಿನ ಪ್ರಮುಖ ಒಂದು ಶಾರೀರಿಕ ಬದಲಾವಣೆಗಳು, ಅದರಲ್ಲೂ ಕೂಡ ಸಂವೇದನೇಂದ್ರಿಯಗಳ ಬದಲಾವಣೆಗಳು ಮತ್ತು ಶಾರೀರಿಕ ಕಾರ್ಯಕ್ಷಮತೆಯ ಬದಲಾವಣೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು, ಮತ್ತು ಶಾರೀರಿಕ ನೋಟದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕಳೆದ ವಿಡಿಯೋಗಳಲ್ಲಿ ಮಾತನಾಡಿದ್ದೇನೆ. ಅದೇ ರೀತಿಯಲ್ಲಿ ಮಧ್ಯವಯಸ್ಕಾವಧಿಯಲ್ಲಿನ ಒಂದು ಒತ್ತಡ, ಮಧ್ಯವಯಸ್ಕಾವಧಿಯಲ್ಲಿ ಸಾಮಾನ್ಯವಾಗಿ ಅನುಭವಿಸ್ತಕ್ಕಂಥ ಒಂದು ಔದ್ಯೋಗಿಕ ವಿಚಾರಗಳು, ಅದರಲ್ಲೂ ಔದ್ಯೋಗಿಕ ಒತ್ತಡ, ಔದ್ಯೋಗಿಕ ಒಂದು ಕ್ಷೇತ್ರದಲ್ಲಿ ಅನುಭವಿಸ್ತಕ್ಕಂತಹ ಬರ್ನೌಟ್ ಇರ್ಬೋದು, ಮತ್ತು ಔದ್ಯೋಗಿಕವಾಗಿ ಅಕಸ್ಮಾತ್ ಈ ಒಂದು ವಯೋಮಾನದವರು ಕೆಲಸವನ್ನು ಕಳೆದುಕೊಂಡ್ರೆ ಅಥವಾ ಕೆಲಸದಿಂದ ವಿಮುಖರಾದರೆ ಅಲ್ಲಿ ಉಂಟಾಗ್ತಕ್ಕಂತಹ ನಿರುದ್ಯೋಗ ಸಮಸ್ಯೆ ಮತ್ತು ಅದರಿಂದ ಆಗ್ತಕ್ಕಂತಹ ಪರಿಣಾಮಗಳ ಬಗೆಗೆ ಕಳೆದ ವಿಡಿಯೋನಲ್ಲಿ ನಾನು ತಿಳಿಸ್ಕೊಟ್ಟಿದ್ದೇನೆ. ಅದರ ಮುಂದುವರಿದ ಭಾಗವಾಗಿ ಸೆಷನ್ 30, ಈ ಒಂದು ಸೆಷನ್ನಲ್ಲಿ ಪ್ರಮುಖವಾಗಿ ಈ ಒಂದು ವಯಸ್ಸಿನವ್ರಿಗೆ ಮಧ್ಯವಯಸ್ಕಾವಧಿಯಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಒಂದು ಬದಲಾವಣೆ ಅಂತಂದರೆ, ಈ ವಯಸ್ಸಿನವರು ನಿವೃತ್ತಿಯ ಅಂಚಿನಲ್ಲಿದ್ದು ನಿವೃತ್ತಿಗೆ ಸಿದ್ಧರಾಗಿ ನಿವೃತ್ತಿಯನ್ನು ಹೊಂದತಕ್ಕಂಥದ್ದು. ಸೊ ಈ ನಿವೃತ್ತಿಯ ವಿಚಾರಗಳನ್ನು ನಾವು ದೀರ್ಘವಾಗಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ we can understand what are all the changes these people undergo because of the retirement and before the retirement and after the retirement. So in order to understand how middle-aged people be prepared for retirement and how they adapt to the retirement life and how the retirement influence their ಡೇ ಟು ಡೇಸ್ ಲೈಫ್ ಆ್ಯಕ್ಟಿವಿಟೀಸ್ ಅನ್ನೋದನ್ನೆಲ್ಲದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಸೊ ಈ ಒಂದು ನಿವೃತ್ತಿಯ ಬಗೆಗೆ, ನಿವೃತ್ತಿಯ ಸ್ವರೂಪ ಮತ್ತು ನಿವೃತ್ತಿಯ ಕಾರಣಗಳು, ನಿವೃತ್ತಿಗೆ ಈ ಮಧ್ಯವಯಸ್ಕವರು ಯಾವ ರೀತಿಯಲ್ಲಿ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಂತಕ್ಕಂಥ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಿವೃತ್ತಿ ಅಂತಕ್ಕಂಥದ್ದು ನಿಮಗೆಲ್ರಿಗೂ ಸಾಮಾನ್ಯವಾಗಿ ಪರಿಚಯ ಇರತಕ್ಕಂಥ ಒಂದು ಪದ ಮತ್ತು ಅದ್ರ ವಿಚಾರ. ನಿವೃತ್ತಿ ಅಂತಂದರೆ ಏನು? ಸಾಮಾನ್ಯವಾಗಿ ನಿಮಗೆಲ್ರಿಗೂ ಗೊತ್ತಿದೆ, ಒಂದು ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಸಾಮಾನ್ಯವಾಗಿ ಅವರ ಒಂದು 58ನೇ ವಯಸ್ಸು ಅಥವಾ 60ನೇ ವಯಸ್ಸಿನಲ್ಲಿ, ಈಗ ಸರ್ಕಾರಿ ನೌಕರರುಗಳ ಒಂದು ನಿವೃತ್ತಿ ವಯಸ್ಸು 58 ಇದ್ದಿದ್ದು ನಮ್ಮ ಒಂದು ರಾಜ್ಯದಲ್ಲಿ ಈಗೇನಾಗಿದೆ 60 ವಯಸ್ಸಾಗಿದೆ. ಸೊ ಸಾಮಾನ್ಯವಾಗಿ ಆ ಒಂದು ಆಸುಪಾಸಿನಲ್ಲಿ ಕಾರ್ಮಿಕರುಗಳು ಉದ್ಯೋಗದಿಂದ ನಿವೃತ್ತಿ ಪಡ್ಕೊಳ್ತಾರೆ, ಅಂದರೆ ಉದ್ಯೋಗದಿಂದ ಹೊರಗುಳಿತಾರೆ. ಸೊ ಯಾವ ರೀತಿಯಲ್ಲಿ ಈ ಒಂದು ನಿವೃತ್ತಿಯ ಒಂದು ವಿಚಾರಗಳು ನಡೆಯುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇದಾಗಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ ರಿಟೈರ್ಮೆಂಟ್. ಈ ನಿವೃತ್ತಿ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಿವೃತ್ತಿ ಅಂತಂದರೆ ವ್ಯಕ್ತಿ ಮಾಡ್ತಿರ್ತಕ್ಕಂಥ ಕೆಲಸದಿಂದ, ಇಟ್ ಮೇ ಬಿ ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ವಿಡ್ರಾ ಇರ್ಬೋದು. ಅಂದರೆ ಕೆಲಸದಿಂದ ಹೊರಗುಳಿಯೋದ್ರಿಂದ ಆಗ್ತಕ್ಕಂತಹ ಕೆಲವು ಹಣಕಾಸಿನ ಅನುಕೂಲಗಳ ಒಂದು ಹಿನ್ನೆಲೆಯಲ್ಲಿ, ಹಣಕಾಸಿನ ಅನುಕೂಲಗಳ ಹಿನ್ನೆಲೆಯಲ್ಲಿ ತಾವು ಮಾಡ್ತಿರ್ತಕ್ಕಂಥ ಕೆಲಸದಿಂದ ಪೂರ್ಣಕಾಲಿಕವಾಗಿ ಅಥವಾ ಅರೆಕಾಲಿಕವಾಗಿ ಹಿಂದೆ ಸರಿತಕ್ಕಂಥದ್ದು ಅಥವಾ ಅದರಿಂದ ಹೊರಗುಳಿತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ನಾವಿಲ್ಲಿ ನಿವೃತ್ತಿ ಅಂತ ಕರಿತೀವಿ. ಅಂದರೆ ದೀರ್ಘಕಾಲಿಕವಾಗಿ ಕೆಲಸ ಮಾಡಿದ್ದಂಥ ವ್ಯಕ್ತಿಗಳು ಆ ದೀರ್ಘಕಾಲಿಕವಾಗಿ ಕೆಲಸ ಮಾಡಿದ್ರ ಫಲವಾಗಿ ಅವರಿಗೆ ಸಿಗ್ತಕ್ಕಂತಹ ಒಂದು ಪ್ರತಿಫಲ, ಅದು ಹಣಕಾಸಿನ ಒಂದು ಬೆಂಬಲ ಇರ್ಬೋದು ಅಥವಾ ಅವ್ರಿಗೇನು ಸೆಟ್ಲ್ಮೆಂಟ್ ಅಂತ ಏನು ಕರಿತೀವಿ, ಅಂದರೆ ಅವರಿಗೆ ಒಂದು ದೀರ್ಘಕಾಲಾವಧಿಯವರೆಗೆ ಕೆಲಸ ಮಾಡಿದ್ರ ಫಲವಾಗಿ ಅವರಿಗೆ ಸಿಗ್ತಕ್ಕಂಥ ಒಂದು PF ಇರ್ಬೋದು ಅಥವಾ GPF ಇರ್ಬೋದು ಅಥವಾ ಸೆಟ್ಲ್ಮೆಂಟ್ ಇರ್ಬೋದು. ಈ ಥರದ ಒಂದು ಹಣಕಾಸಿನ ನೆರವಿನೊಂದಿಗೆ ತಾವು ಮಾಡ್ತಿದ್ದಂಥ ಕೆಲಸದಿಂದ ಪೂರ್ಣಕಾಲಿಕವಾಗಿ ಅಥವಾ ಅರೆಕಾಲಿಕವಾಗಿ ಹೊರಗುಳಿತಕ್ಕಂತಹ ಪ್ರಕ್ರಿಯೆಯನ್ನು ನಾವಿಲ್ಲಿ ನಿವೃತ್ತಿ ಅಂತ ಕರಿತೀವಿ. ದಿಸ್ ಈಸ್ ವಾಟ್ ರಿಟೈರ್ಮೆಂಟ್ ಈಸ್ ಡಿಫೈನ್ಡ್ ಆ್ಯಸ್ ಪಾರ್ಷಿಯಲ್ ಆರ್ ಕಂಪ್ಲೀಟ್ ವಿಡ್ರಾಲ್ ಫ್ರಮ್ ಕೆರಿಯರ್ ವಾಕ್ ಅಕಂಪನಿಯಡ್ ಬೈ ಎ ಚೇಂಜ್ ಇನ್ ದ ಸೋರ್ಸಸ್ ಆ್ಯಂಡ್ ಅಮೌಂಟ್ ಆಫ್ ಇನ್ಕಮ್ ಅಂತ ಕರಿತೀವಿ.
So this retirement is not mandatory here. In some of the jobs usually this retirement is compulsory, mandatory, whereas in some other jobs usually people continue working because of several issues. ಯೂಶ್ವಲಿ ಈ ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು ಅಥವಾ ಕೆಲವು ಪ್ರೈವೇಟ್ ಕಂಪನೀಸ್ ಇರ್ಬೋದು, ಇಂಥ ಕಡೆ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಅವರಿಗೆ ಒಂದು ನಿವೃತ್ತಿಯ ವಯಸ್ಸು, ನಿಗದಿತ ನಿವೃತ್ತಿ ವಯಸ್ಸಿರುತ್ತೆ. ಆ ನಿಗದಿತ ವಯಸ್ಸನ್ನು ದಾಟಿದ ನಂತರ ಸಾಮಾನ್ಯವಾಗಿ ಅವರು ಕಡ್ಡಾಯವಾಗಿ ನಿವೃತ್ತಿಯನ್ನು ಹೊಂದುತ್ತಾರೆ. ಆದರೆ ಕೆಲವು ಕೆಲಸಗಳು, ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ಸ್ಮಾಲ್ ಫೈನಾನ್ಷಿಯಲ್ ಔಟ್ಕಮ್ಸ್ ಇರ್ತಕ್ಕಂತಹ ಕೆಲಸಗಳು, ಕಡಿಮೆ ಸಂಬಳದಲ್ಲಿ ಅಥವಾ ಕಡಿಮೆ ಒಂದು ಹಣಕಾಸಿನ ಒಂದು ಪ್ರತಿಫಲದಿಂದ ಕೆಲಸ ಮಾಡ್ತಿರ್ತಕ್ಕಂತಹ ಕಾರ್ಮಿಕರುಗಳು ಈ ನಿವೃತ್ತಿಯಿಂದ ಹೆಚ್ಚಿನದಾಗಿ ಅವರಿಗೆ ಪ್ರತಿಫಲ ಸಿಗಲ್ಲ ಅಂತ ತಿಳಿದ ಕಾರ್ಮಿಕರುಗಳು ತಾವು ಮಾಡ್ತಿರ್ತಕ್ಕಂಥ ಕೆಲಸದಲ್ಲಿ ಮುಂದುವರಿತಾರೆ. ಅದೇ ರೀತಿ ಈಗ ಬಿಸ್ನೆಸ್ ಇರ್ಬೋದು ಅಥವಾ ಸ್ವಂತ ಉದ್ಯೋಗ ಇರ್ಬೋದು, ಇಂತಹ ಕೆಲವು ಕೆಲಸಗಳಲ್ಲಿ ಸಾಮಾನ್ಯವಾಗಿ ನಿವೃತ್ತಿ ಅಂತಕ್ಕಂಥದ್ದು ಇಂಥದ್ದೇ ವಯಸ್ಸಿನಲ್ಲಿ ಆಗುತ್ತೆ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಬದಲಾಗಿ ಅವರವರ ಒಂದು ಅನುಕೂಲ ಮತ್ತು ಅವರವರ ಒಂದು ಅಗತ್ಯತೆಗಳಿಗನುಗುಣವಾಗಿ ನಿವೃತ್ತಿ ಅಂತಕ್ಕಂಥದ್ದನ್ನು ಪಡ್ಕೊಳ್ತಾರೆ. ಸೊ ಒಟ್ಟಾರೆಯಾಗಿ ನಿವೃತ್ತಿ ಅಂತಕ್ಕಂಥದ್ದು ಈ ಒಂದು ಮಧ್ಯವಯಸ್ಕ ಅವಧಿಯ ಅಂತ್ಯದ ವೇಳೆಯಲ್ಲಿ ನಡೀತಕ್ಕಂಥ ಒಂದು ವಿಚಾರ. ಹಾಗಾಗಿ ಬಹುತೇಕ ಜನರು ಈ ನಿವೃತ್ತಿಯನ್ನು ಮಧ್ಯವಯಸ್ಕ ಅವಧಿಯ ಅಂಚಿನಲ್ಲಿ ಅನುಭವಿಸೋದ್ರಿಂದ ಈ ನಿವೃತ್ತಿಯ ಒಂದು ಹಿನ್ನೆಲೆ ಮತ್ತು ಅದಕ್ಕೆ ಯಾವ ರೀತಿ ತಯಾರಾಗ್ತಾರೆ ಮತ್ತು ಅದರ ಒಂದು ಪರಿಣಾಮ ಯಾವ ರೀತಿ ಆಗುತ್ತೆ, ಆ ನಿವೃತ್ತಿ ಜೀವನಕ್ಕೆ ಹೊಂದಾಣಿಕೆ ಯಾವ ರೀತಿ ಮಾಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಕಾಮನ್ ರೀಸನ್ಸ್ ವೈ ಪೀಪಲ್ ರಿಟೈರ್. ಅಂದರೆ ನಿಮಗೆಲ್ರಿಗೂ ಗೊತ್ತಿರಬಹುದು, ಸಾಮಾನ್ಯವಾಗಿ ದೀರ್ಘಾವಧಿಯವರೆಗೆ ಕೆಲಸ ಮಾಡಿದಂಥ ಕಾರ್ಮಿಕರುಗಳು ಯಾಕೆ ನಿವೃತ್ತಿಯನ್ನು ಹೊಂದುತ್ತಾರೆ, ವಾಟ್ ಆರ್ ದ ರೀಸನ್ಸ್. ಕೆಲವರು ಸಾಮಾನ್ಯವಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಅವರ ನಿಗದಿಯಾದಂಥ ವಯಸ್ಸಿನವರೆಗೆ ಕೆಲಸ ಮಾಡಿ ಆ ನಿಗದಿತ ವಯಸ್ಸು ದಾಟಿದ ನಂತರದಲ್ಲಿ ನಿವೃತ್ತಿಯನ್ನು ಹೊಂದುತ್ತಾರೆ. ಕೆಲವರು ವಾಲಂಟ್ರಿ ರಿಟೈರ್ಮೆಂಟ್ ತಗೊಳ್ತಾರೆ. ಅಂದರೆ ಏನು ನಿಗದಿತ ವಯಸ್ಸಿದೆ, ಫಾರ್ ಎಕ್ಸಾಂಪಲ್ ನಾನು ಹೇಳಿದಂಗೆ 60ನೇ ವಯಸ್ಸು ಅಂತ ಏನು ಹೇಳ್ತೀವಿ, 60ನೇ ವಯಸ್ಸು, ಅದಕ್ಕಿಂತ ಮುಂಚೆನೇ ಅವರು ವಾಲಂಟ್ರಿ ರಿಟೈರ್ಮೆಂಟ್ ತಗೊಳ್ಬೋದು. ಅಥವಾ ಸಾಮಾನ್ಯವಾಗಿ ಕೆಲವು ಕಂಪನಿಗಳು ಕ್ಲೋಸ್ ಆಗೋದು ಅಥವಾ ಕೆಲವು ಈ ಫೈನಾನ್ಷಿಯಲ್ ಕ್ರೈಸಿಸ್ ಇರ್ಬೋದು, ಈ ಥರದ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಕಡ್ಡಾಯ ನಿವೃತ್ತಿ ಅಂತ ಹೇಳ್ಬಿಟ್ಟು ಕಾರ್ಮಿಕರುಗಳಿಗೆ ನೀಡ್ಬೋದು. ಅದೇನೇ ಆಗಿರಲಿ, ಈ ಒಂದು ನಿವೃತ್ತಿಗೆ ಕಾರಣ ಆಗ್ತಕ್ಕಂಥ ಸಾಮಾನ್ಯ ಅಂಶಗಳು, ಕಾರಣ ಆಗ್ತಕ್ಕಂಥ ಅಂಶಗಳು ಏನು ಅನ್ನೋದನ್ನು ನಾವಿಲ್ಲಿ ಕನ್ಸಿಡರ್ ಮಾಡೋಣ. ಮೊದಲನೇದಾಗಿ, ಒನ್ ಆಫ್ ದ ಪ್ರೈಮರಿ ರೀಸನ್ ಫಾರ್ ರಿಟೈರ್ಮೆಂಟ್ ಆರ್ ಗೆಟಿಂಗ್ ರಿಟೈರ್ಮೆಂಟ್ ಈಸ್ ಇನ್ಕಮ್. ಈ ಮಧ್ಯವಯಸ್ಕ ಅವಧಿಯ ಅಂಚಿನಲ್ಲಿರ್ತಕ್ಕಂಥ ಕಾರ್ಮಿಕರುಗಳು ಇನ್ನೂ ಕೆಲಸವನ್ನು ಮುಂದುವರಿಸ್ತಕ್ಕಂಥ ತ್ರಾಣ ಅಥವಾ ಅವರ ಒಂದು ಸ್ಥಿತಿ ಅದೇ ರೀತಿಯಲ್ಲಿ ಇರೋದಿಲ್ಲ. ಅಂದರೆ ವಿಚ್ ಮೀನ್ಸ್ ಅಷ್ಟು ಸ್ಟೇಬಲ್ ಆಗಿರೋದಿಲ್ಲ, ಸ್ಥಿರವಾಗಿರೋದಿಲ್ಲ. ಹಾಗಾಗಿ ಈ ಮಧ್ಯವಯಸ್ಕ ಅವಧಿಯ ಅಂಚಿನಲ್ಲಿರ್ತಕ್ಕಂಥ ಕಾರ್ಮಿಕರುಗಳು ನಿವೃತ್ತಿ ಹೊಂದತಕ್ಕಂಥ ಒಂದು ಪ್ರಮುಖವಾದಂತಹ ಕಾರಣ ಅಂತಂದರೆ ಅದು ನಿವೃತ್ತಿ ಹೊಂದಿದಾಗ ಅವರಿಗೆ ಸಿಗ್ತಕ್ಕಂತಹ ಆದಾಯ, ಇನ್ಕಮ್. ಇದುವರೆಗೂ ಏನೆಲ್ಲ ಸೇವಿಂಗ್ಸ್ ಮಾಡ್ತಾ ಬಂದಿರ್ತಾರೋ ಕೆಲಸದ ಹಿನ್ನೆಲೆಯಲ್ಲಿ ಆ ಹಣವನ್ನೆಲ್ಲ ಪಡ್ಕೊಳ್ಳುವ ಉದ್ದೇಶದಿಂದ ರಿಟೈರ್ ಆಗ್ತಕ್ಕಂಥದ್ದು ಒಂದು ಕಾಮನ್ ರೀಸನ್ನು. ಎರಡನೇದಾಗಿ, ಯೂಶ್ವಲಿ ಇನ್ನೂ ಕೆಲವು ಕಾರ್ಮಿಕರುಗಳು ಏನು ಮಾಡ್ತಾರೆ ಅಂತಂದರೆ, ದೇ ಚೂಸ್ ಅರ್ಲಿ ರಿಟೈರ್ಮೆಂಟ್. ಅಂದರೆ ಅವರಿಗೆ ಅಕಸ್ಮಾತು ಆ ಒಂದು ಅವಧಿಯಲ್ಲಿ ರಿಟೈರ್ ಆದರೆ ಅವರಿಗೆ ನಂತರದ ಜೀವನದಲ್ಲಿ ಅವರಿಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಮತ್ತು ಫೈನಾನ್ಷಿಯಲ್ ವೆಲ್ಬೀಯಿಂಗ್ ಚೆನ್ನಾಗಿರುತ್ತೆ. ಅಂದರೆ ಒಂದು ಹಂತದಲ್ಲಿ ರಿಟೈರ್ಡ್ ಆದರೆ ಆ ಅಮೌಂಟ್ನಿಂದ ಏನಾದರೂ ಇನ್ವೆಸ್ಟ್ಮೆಂಟ್ ಇರ್ಬೋದು ಅಥವಾ ಸೇವಿಂಗ್ಸ್ ಇರ್ಬೋದು. ಈ ರೀತಿ ಮಾಡಿದಾಗ ಅವರಿಗೆ ಸೆಕ್ಯೂರಿಟಿ ಜಾಸ್ತಿ ಸಿಗುತ್ತೆ ಅಥವಾ ಬೇಗ ರಿಟೈರ್ಡ್ ಆದರೆ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಅನ್ನೋ ಕಾರಣದಿಂದಾಗಿ ಕೂಡ ಕೆಲವರು ಅರ್ಲಿ ರಿಟೈರ್ಮೆಂಟ್ ಆಗ್ಬೋದು. ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಕಂಪ್ನೀಸಲ್ಲಿ ಯೂಶ್ವಲಿ ನನಗಾಗಲೇ ಹಿಂದಿನ ವೀಡಿಯೋದಲ್ಲಿ ಮಾತನಾಡಿರೋ ರೀತಿಯಲ್ಲಿ, ಈಗ ಇವರು ಕೆಲಸವನ್ನು ಕಂಟಿನ್ಯೂ ಮಾಡಿ ಎಷ್ಟೋ ವರ್ಷ ಕೆಲಸ ಮಾಡಿದ ನಂತರದಲ್ಲಿ ಅವ್ರು ಪಡ್ಕೊಳ್ತಕ್ಕಂಥ ಬೆನಿಫಿಟ್ಗಿಂತ ಮಧ್ಯದಲ್ಲಿ ಅವರು ಕೆಲಸದಿಂದ ನಿವೃತ್ತಿ ಹೊಂದಿದರೆ ಅವ್ರಿಗೊಂದಿಷ್ಟು ಲಮ್ಸಮ್ ಅಮೌಂಟು ಅಥವಾ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನು ಕಂಪ್ನಿಗಳು ಆಫರ್ ಮಾಡ್ತಾರೆ. ಯಾಕೆಂತಂದರೆ ಈ ವಯಸ್ಸಿನ ಅಂಚಿನಲ್ಲಿರ್ತಕ್ಕಂಥ ಕಾರ್ಮಿಕರುಗಳನ್ನು ಕೆಲಸದಲ್ಲಿ ಇಟ್ಕೊಂಡು ಪ್ರತಿ ತಿಂಗಳು ಅವರಿಗೆ ಒಂದು ಒಳ್ಳೆ ಪೇ ಕೊಡಬೇಕಾಗುತ್ತೆ.
ಒಳ್ಳೆಯ ಸಂಬಳವನ್ನು ಕೊಟ್ಟು ಅವರನ್ನು ಕೆಲಸದಲ್ಲಿ ಇಟ್ಕೊಳ್ಳೋದಕ್ಕಿಂತ ಒಂದೇ ಸಾರಿ ಅವ್ರುಗಳಿಗೆ ಒಂದಿಷ್ಟು ಲಮ್ಸಮ್ ಬೆನಿಫಿಟ್ಸ್ನ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಕೆಲಸದಿಂದ ಅವರು ನಿವೃತ್ತಿ ಹೊಂದುವಂತೆ ಮಾಡ್ತಕ್ಕಂಥದ್ದು, ಅಥವಾ ಆ ಕಾರಣಗಳಿಂದಾಗಿ ಕಾರ್ಮಿಕರು ತಾವೇ ನಿವೃತ್ತಿಯ ನಿರ್ಧಾರವನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ಬೋದು. ದಟ್ ಈಸ್ ವಾಟ್ ದ ಪರ್ಸನ್ ಮೇ ಚೂಸ್ ಅರ್ಲಿ ರಿಟೈರ್ಮೆಂಟ್ ಇಫ್ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಪೆನ್ಷನ್ಸ್ ವಿಲ್ ಪ್ರೊವೈಡ್ ಅಡಿಕ್ವೇಟ್ ಲೈಫ್ ಲಾಂಗ್ ಫೈನಾನ್ಷಿಯಲ್ ವೆಲ್ಬೇಯಿಂಗ್. ಮೂರನೇದಾಗಿ, ಸಮ್ ಲೋವರ್ ಪೇಯ್ಡ್ ವರ್ಕರ್ಸ್ ಆರ್ ಮೋರ್ ಲೈಕ್ಲಿ ಟು ಫೀಲ್ ದ ನೀಡ್ ಟು ವರ್ಕ್ ಪಾಸ್ಟ್ ಏಜ್ 65 ಡ್ಯೂ ಟು ಇನ್ಅಡಿಕ್ವೇಟ್ ಸೇವಿಂಗ್ಸ್ ಆ್ಯಂಡ್ ಲೋ ಪೆನ್ಷನ್ ಬೆನಿಫಿಟ್ಸ್. ನಾನೀಗಾಗಲೇ ಹೇಳಿದಂತೆ ಕೆಲವು ಕಡಿಮೆ ಆದಾಯ ಇರತಕ್ಕಂಥ ಕೆಲಸಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರುಗಳು 60-65ನೇ ವರ್ಷದ ನಂತರದಲ್ಲಿಯೂ ಕೂಡ ಕೆಲಸ ಮಾಡೋದನ್ನು ಮುಂದುವರಿಸ್ತಾರೆ. ಯಾಕೆಂತಂದರೆ ಅವ್ರಿಗೆ ಬರೋ ಸಂಬಳವೇ ಕಡಿಮೆ ಇರುತ್ತೆ. ಹಾಗಾಗಿ ಅದರಲ್ಲಿ ಅವರು ಉಳಿತಾಯ ಮಾಡಿರ್ತಕ್ಕಂಥದ್ದು ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಅವರಿಗೆ ನಿವೃತ್ತಿ ಹೊಂದಿದ್ರೆ ಅವರಿಗೆ ನಿರೀಕ್ಷೆ ಮಾಡತಕ್ಕಂಥ ಅಥವಾ ಅವರ ಅಗತ್ಯತೆಗಳನ್ನು ಪೂರೈಕೆ ಮಾಡ್ತಕ್ಕಂಥ ಮಟ್ಟಕ್ಕೆ ಅವರಿಗೆ ಆದಾಯದ ಒಂದು ಖಾತ್ರಿ ಇರೋದಿಲ್ಲ. ಹಾಗಾಗಿ ಅವರು ಅನಿವಾರ್ಯವಾಗಿ ಕೆಲಸವನ್ನು ಮುಂದುವರಿಸ್ತಾರೆ ಕೆಲವರು. ಇನ್ನು ಕೆಲವರು 1/4 ಆಫ್ ದ ಪೀಪಲ್ ಗೆಟ್ ರಿಟೈರ್ಡ್ ಬಿಕಾಸ್ ಆಫ್ ದೇರ್ ಪುವರ್ ಹೆಲ್ತ್ ಕಂಡೀಷನ್ಸ್. ಕೆಲಸ ಮಾಡುವಾಗ ಅವರ ಒಂದು ಆರೋಗ್ಯ ಸ್ಥಿತಿಗತಿಗಳು ಪೂರಕವಾಗಿಲ್ಲದ ಕಾರಣದಿಂದಾಗಿ ಕೂಡ ಕೆಲವು ಕಾರ್ಮಿಕರುಗಳು ನಿವೃತ್ತಿಯನ್ನು ತೆಗೆದುಕೊಳ್ತಾರೆ. ಸೊ ದಟ್ ಈಸ್ ವಾಟ್ ಅಬೌಟ್ 1/4 ಆಫ್ ರಿಟೈರೀಸ್ ಕ್ವಿಟ್ ವರ್ಕ್ ಡ್ಯೂ ಟು ಪುವರ್ ಹೆಲ್ತ್ ಆರ್ ಡಿಸೆಬಿಲಿಟಿ ಅಂತಲೇ ಹೇಳ್ಬೋದು. ಆ್ಯಂಡ್ ಆಲ್ಸೋ ಮೆನಿ ಪೀಪಲ್ ರಿಟೈರ್ ಬಿಕಾಸ್ ಆಫ್ ದೇರ್ ಪರ್ಸನಲ್ ಇಶ್ಯೂಸ್. ಲೈಕ್ ಫಾರ್ ಎಕ್ಸಾಂಪಲ್, ಜೀವನದಲ್ಲಿ ಒಂದಿಷ್ಟು ಕಾಲ ತುಂಬ ಆರಾಮವಾಗಿ ಕಳಿಬೇಕು, ತುಂಬ ಸುತ್ತಾಡಬೇಕು, ಟ್ರಾವೆಲಿಂಗ್ ಮಾಡಬೇಕು ಅನ್ನೋ ಕಾರಣಗಳಿಂದಾಗಿ ಕೂಡ ಕೆಲವರು ರಿಟೈರ್ಮೆಂಟ್ನ ತೆಗೆದುಕೊಳ್ತಕ್ಕಂಥದ್ದು. ಅದೇ ರೀತಿ ಕೆಲವು ಕಾರ್ಮಿಕರುಗಳು ನನಗಾಗಲೇ ಹೇಳಿದಂತೆ ಕಡ್ಡಾಯ ನಿವೃತ್ತಿಯನ್ನು ಹೊಂದುತ್ತಾರೆ. ಕೆಲವು ಕಂಪನಿಗಳು ಮುಚ್ಚೋಗ್ತಕ್ಕಂಥದ್ದು, ಅಥವಾ ಕೆಲವು ಕಂಪನಿಗಳು ಬೇರೆಯವರು, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ನೀವು ನೋಡ್ಬೋದು ITI ಇರ್ಬೋದು, ಅಥವಾ ಈ ಇತ್ತೀಚಿನ ದಿನಗಳಲ್ಲಿ BSNL ಇರ್ಬೋದು. ಸೊ ಇಂಥ ಕಂಪ್ನೀಸಲ್ಲಿ ಏನಾಗ್ತಿದೆ ಅಂದರೆ ಬೇರೆಯವ್ರಿಗೆ ಮಾರಾಟ ಆಗ್ತಕ್ಕಂಥದ್ದು, ಅಥವಾ ಕಂಪ್ನಿಗಳಲ್ಲಿ ಕಾರ್ಮಿಕರುಗಳ ಸಂಖ್ಯೆಯನ್ನು ಕಡಿತಗೊಳಿಸ್ತಕ್ಕಂಥದ್ದು, ಡ್ಯೂ ಟು ಫೈನಾನ್ಷಿಯಲ್ ಕ್ರೈಸಿಸ್, ಡ್ಯೂ ಟು ಅದರ್ ಪಾಲಿಸೀಸ್, ಸಾಕಷ್ಟು ನೀತಿ ನಿಯಮಗಳ ಕಾರಣದಿಂದಾಗಿ ಕಾರ್ಮಿಕರುಗಳ ಸಂಖ್ಯೆಯನ್ನು ಕಡಿಮೆಗೊಳಿಸೋದು, ಅಥವಾ ಆ ಕಂಪನಿಯನ್ನು ಬೇರೆಯವರಿಗೆ, ಖಾಸಗಿಯವರಿಗೆ ಮಾರತಕ್ಕಂಥದ್ದು, ಅಥವಾ ಕಂಪನಿಯಲ್ಲಿನ ಬಂಡವಾಳವನ್ನು ಹಿಂತೆಗಿತಕ್ಕಂಥದ್ದು. ಈ ಎಲ್ಲ ಕಾರಣಗಳಿಂದಾಗಿ ಕೆಲವು ಕಾರ್ಮಿಕರುಗಳು ವಾಲಂಟ್ರಿಯಾಗಿ ಕಡ್ಡಾಯವಾಗಿ ಕೆಲವು ಕಾರ್ಮಿಕರುಗಳನ್ನು ಏನು ಮಾಡ್ತಾರೆ ಅಂದರೆ ಕೆಲಸದಿಂದ ತೆಗೆದುಹಾಕ್ತಕ್ಕಂಥದ್ದು ಅಥವಾ ನಿವೃತ್ತಿಯನ್ನು ನೀಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾರೆ. ಇದು ಕೆಲವು ಕಾರ್ಮಿಕರುಗಳು ನಿವೃತ್ತಿ ಹೊಂದಲಿಕ್ಕೆ ಇದು ಒಂದು ಪ್ರಮುಖವಾದಂಥ ಕಾರಣ. ಅದೇ ರೀತಿಯಲ್ಲಿ ಇನ್ನೂ ಕೆಲವು ಕಾರ್ಮಿಕರುಗಳು ಯೂಶ್ವಲಿ ಯೂಸ್ ಟು ಗೆಟ್ ದಟ್ ವೆಲ್ ಪೇ, ಚೆನ್ನಾಗಿ ಸಂಬಳ ತಗೊಳ್ತಿದ್ದಂಥ ಕಾರ್ಮಿಕರುಗಳು ಯೂಶ್ವಲಿ ದೇ ಥಿಂಕ್ ಅಬೌಟ್ ದ ರಿಟೈರ್ಮೆಂಟ್ ಬಿಕಾಸ್ ಆಫ್ ದೇ ಆರ್ ಇಂಟ್ರೆಸ್ಟೆಡ್ ಇನ್ ವೇರಿಯಸ್ ಅದರ್ ಆ್ಯಕ್ಟಿವಿಟೀಸ್. ಕೆಲವು ಬೇರೆ ಚಟುವಟಿಕೆಗಳಲ್ಲಿ, ಬೇರೆ ಹಾಬೀಸಲ್ಲಿ ಅವರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ಅದರಲ್ಲಿ ಟೈಮ್ನ ಇನ್ವೆಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ, ಅಥವಾ ಇದುವರೆಗೂ ಜೀವನದಲ್ಲಿ ಸಾಕಷ್ಟು ಸಮಯವನ್ನು ಕೆಲಸದಲ್ಲಿ ಕಳೆದಿರೋದ್ರಿಂದ ಸ್ವಲ್ಪ ಸಮಯವನ್ನು ಕುಟುಂಬದವರೊಂದಿಗೆ ಕಳೀಬೇಕು, ಅಥವಾ ಅವರ ಒಂದು ವೈಯಕ್ತಿಕ ಅಭ್ಯಾಸಗಳಲ್ಲಿ ಕಳೀಬೇಕು ಅನ್ನೋ ನಿರ್ಧಾರದಿಂದಾಗಿ ಕೂಡ ಕೆಲವು ಕಾರ್ಮಿಕರುಗಳು ನಿವೃತ್ತಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಅದೇ ರೀತಿ ಇನ್ನೂ ಬಹುತೇಕ ಮಂದಿ ತಗೊಳ್ಳೇಬೇಕು, ಅದಕ್ಕೆ ಅನಿವಾರ್ಯವಾಗಿ ತೆಗೆದುಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಆ ರಿಟೈರ್ಮೆಂಟ್ ಏಜ್ ಅಂತ ಏನು ಫಿಕ್ಸ್ ಆಗಿದೆ, ಈ ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು, ಕೆಲವು ಪ್ರೈವೇಟ್ ಕಂಪ್ನೀಸ್ ಇರ್ಬೋದು, ಅಲ್ಲೆಲ್ಲನೂ ಕೂಡ ಲೈಕ್ ಫಾರ್ ಎಕ್ಸಾಂಪಲ್ 60 years ಅಂತ ಆ ಒಂದು ವಯಸ್ಸು ಆದ ತಕ್ಷಣ ಆಟೋಮೆಟಿಕ್ಕಾಗಿ ಅವರು ರಿಟೈರ್ ಆಗ್ತಕ್ಕಂಥದ್ದು. ಜಸ್ಟ್ ದೇ ಹ್ಯಾವ್ ಟು ಸಪೋಸ್ ಟು ರಿಟೈರ್, ಹಾಗಾಗಿ ರಿಟೈರ್ ಆಗ್ತಾರೆ. ಅಂಥ ಕಾರಣಕ್ಕೋಸ್ಕರವಾಗಿ ಕೂಡ ಕೆಲವು ಕಾರ್ಮಿಕರುಗಳು ನಿವೃತ್ತಿಯನ್ನು ಹೊಂದತಕ್ಕಂಥದ್ದು. ಆ್ಯಂಡ್ ಆಲ್ಸೋ ಸಮ್ ಪೀಪಲ್ ರಿಟೈರ್ ಟು ಅಸ್ಯೂಮ್ ಗ್ರೇಟರ್ ಫ್ಯಾಮಿಲಿ ಕೇರ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಫಾರ್ ಫ್ರೈಲ್ ಪೇರೆಂಟ್ಸ್, ಎ ಸ್ಪೌಸ್, ಆ್ಯಂಡ್ ಅಡಲ್ಟ್ ಚೈಲ್ಡ್ ಆರ್ ಅದರ್ ರಿಲೇಟಿವ್ಸ್. ಇನ್ನೂ ಕೆಲವು ಕಾರ್ಮಿಕರುಗಳು ತಮ್ಮ ಒಂದು ಸಂಬಂಧಿಕರ ಒಂದು ಯೋಗಕ್ಷೇಮವನ್ನು ನೋಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿಯೂ ಕೂಡ ನಿವೃತ್ತಿಯನ್ನು ತೆಗೆದುಕೊಳ್ತಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಈ ಮಧ್ಯವಯಸ್ಕಾವಧಿಯ ಅಂಚಿನಲ್ಲಿರ್ತಕ್ಕಂತಹ ವ್ಯಕ್ತಿಗಳು ತಮ್ಮ ಕೆಲಸದ ಜೀವನದಿಂದ ನಿವೃತ್ತಿ ಹೊಂದಲಿಕ್ಕೆ ಹಲವಾರು ಕಾರಣಗಳಿದೆ.
ಸೊ ಕಾರ್ಮಿಕರುಗಳು ತಮ್ಮದೇ ಆದಂತಹ ಕಾರಣಗಳನ್ನು ಒಡ್ಡಿ ಅಥವಾ ಕಾರಣಗಳಿಂದಾಗಿ ನಿವೃತ್ತಿಯನ್ನು ಹೊಂದತಕ್ಕಂಥದ್ದು ಸರ್ವೇ ಸಾಮಾನ್ಯವಾದ ವಿಚಾರ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಈ ನಿವೃತ್ತಿಯನ್ನು ಹೊಂದುವಲ್ಲಿ ನಿವೃತ್ತಿ ಅಂತಕ್ಕಂಥದ್ದು ಇಟ್ಸ್ ನಾಟ್ ಜಸ್ಟ್ ಎ ಸ್ಟ್ರೈಟ್ ಫಾರ್ವರ್ಡ್ ಥಿಂಗ್. ಏನೋ ನಾನು ಇವತ್ತು ನಿವೃತ್ತಿ ಹೊಂದ್ತೀನಿ ಅಂದರೆ ನಾಳೆ ನಿವೃತ್ತಿ ಸಿಗುತ್ತೆ ಅಥವಾ ನಾಳೆ ನಿವೃತ್ತಿ ಕೆಲಸದಿಂದ ಹೊರಗುಳಿತೀನಿ ಅಂತಕ್ಕಂಥದ್ದಲ್ಲ. ಇಟ್ ಇನ್ವಾಲ್ವ್ಸ್ ಸೆವ್ರಲ್ ಸ್ಟೆಪ್ಸ್, ಸೆವ್ರಲ್ ಇಶ್ಯೂಸ್. ರಿಟೈರ್ಮೆಂಟ್ ಅಂತಕ್ಕಂಥದ್ದು ಹಲವು ಹಂತಗಳನ್ನು ಮತ್ತು ಹಲವು ವಿಚಾರಗಳನ್ನು ಹೊಂದಿರತಕ್ಕಂಥ ಒಂದು ಜೀವಿತಾವಧಿಯಲ್ಲಿ ನಡೀತಕ್ಕಂಥ ಪ್ರಮುಖವಾದಂಥ ವಿಚಾರ. ಅದರಲ್ಲಿ ಎಸ್ಪೆಷಲಿ ಹಲವಾರು ಅಧ್ಯಯನಗಳಲ್ಲಿ ಸ್ಪಷ್ಟಪಡಿಸಿರೋ ರೀತಿಯಲ್ಲಿ ಯಾವ ಕಾರ್ಮಿಕರುಗಳು ತಮ್ಮ ಒಂದು ನಿವೃತ್ತಿ ವಯಸ್ಸನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿರ್ತಾರೋ, ಬಿಫೋರ್ ದ ರಿಟೈರ್ಮೆಂಟ್ ಇಟ್ ಸೆಲ್ಫ್ ಪ್ಲ್ಯಾನ್ ಮಾಡಿರ್ತಾರೋ ಅಂಥವ್ರುಗಳು ನಂತರದ ರಿಟೈರ್ಮೆಂಟ್ ನಂತರದ ಒಂದು ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾರೆ ಅಂತಕ್ಕಂಥದ್ದನ್ನು ಅಧ್ಯಯನಗಳು ತಿಳಿಸಿದೆ. ವಿಚ್ ಮೀನ್ಸ್ ದ ಪೀಪಲ್ ಹೂ ಮೇಕ್ ಎ ಪ್ಲ್ಯಾನ್ ಆರ್ ಮೇಕ್ ಗುಡ್ ಪ್ಲ್ಯಾನ್ ಅಬೌಟ್ ದ ರಿಟೈರ್ಮೆಂಟ್ ಲೈಫ್, ದೇ ಆರ್ ಗುಡ್ ಅಟ್ ಹ್ಯಾಂಡಲಿಂಗ್ ಆರ್ ಅಡಾಪ್ಟಿಂಗ್ ಟು ದಿ ರಿಟೈರ್ಮೆಂಟ್ ಲೈಫ್ ಅನ್ನೋದನ್ನು ಮೆನಿ ರಿಸರ್ಚರ್ಸ್ ಹ್ಯಾವ್ ಶೋನ್. So here there are that's why planning the retirement life is very important during this middle age, because retirement is not so easy as it looks from outside. Okay, so people need to adjust to the retirement life in several ways. Okay, in that concern, planning their retirement is very important in order to maintain their well-being or that the quality of life. In that concern, that the planning of retirement, it involves these issues, factors. There are 4 interrelated factors which need to be considered to ensure that the enjoyable retirement. ಪ್ಲ್ಯಾನಿಂಗ್ ಮಾಡುವಾಗ ಈ 4 ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ರಿಟೈರ್ಮೆಂಟನ್ನು ಪ್ಲ್ಯಾನ್ ಮಾಡ್ತಕ್ಕಂಥದ್ದು ತುಂಬ ಮಹತ್ವವಾದಂಥ ವಿಚಾರ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಮೊದಲು, ವೈಲ್ ಪ್ಲ್ಯಾನಿಂಗ್ ದ ರಿಟೈರ್ಮೆಂಟ್ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒನ್ ಥಿಂಗ್ ಈಸ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್. ಓಕೆ, ರಿಟೈರ್ ಆದಮೇಲೆ ಅವರಿಗೆ ತಿಂಗಳ ಸಂಬಳ ಬರೋದಾಗಲಿ ಅಥವಾ ಕೆಲಸದಿಂದ ಅವರಿಗೆ ಸಂಬಳ ಬರೋಂಥದ್ದಾಗಲಿ, ಅಂದರೆ ಏನು ದುಡಿಮೆಯಿಂದ ಅವ್ರಿಗೆ ಸಂಬಳ ಬರ್ತಕ್ಕಂಥದ್ದಾಗಲಿ ಇರೋದಿಲ್ಲ. ಹಾಗಾಗಿ ಅವರಿಗೆ ಒಂದು ರಿಟೈರ್ಡ್ ಆದಮೇಲೆ ಒಂದು ಇನ್ಕಮ್ ಏನಿದೆ ಅಥವಾ ಪೆನ್ಷನ್ ಇರ್ಬೋದು ಅಥವಾ ಅದರ್ ಸೋರ್ಸಸ್ ಏನಿದೆ, ಇದ್ರ ಮೂಲಕವಾಗಿ ಅವರು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ನ ಚೆನ್ನಾಗಿ ಮಾಡ್ಕೋಬೇಕು. ರಿಟೈರ್ಡ್ ಆದಮೇಲೆ ಬಂದಂಥ ಒಂದು ಅಮೌಂಟ್ನಲ್ಲಿ ಈ ರಿಟೈರ್ಮೆಂಟ್ನಲ್ಲಿ ಯಾವ ರೀತಿ ಆ ಅಮೌಂಟ್ನ ಬಳಸ್ಕೋಬೇಕು ಅನ್ನೋದ್ರ ಬಗೆಗೆ ಅವರು, ಅಥವಾ ಪೆನ್ಷನ್ ಎಷ್ಟು ಬರುತ್ತೆ ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನೋದ್ರ ಬಗೆಗೆ ಮೊದಲೇ ಪ್ಲ್ಯಾನ್ ಮಾಡ್ತಕ್ಕಂಥದ್ದು. ಲೈಕ್ ಫಾರ್ ಎಕ್ಸಾಂಪಲ್, ಈಗ ರಿಟೈರ್ಡ್ ಆದಾಗ ಅವ್ರಿಗೆ ಒಂದಿಷ್ಟು ಲಮ್ಸಮ್ ಅಮೌಂಟ್ ಬರುತ್ತೆ ಅಂತಂದಾಗ ಅದನ್ನು ಹೇಗೆ ಬೇಕಾಗಿ ಖರ್ಚು ಮಾಡಿ ಅಥವಾ ಯಾರಿಗೆ ಬೇಕು ಅವ್ರಿಗೆ ಕೊಟ್ಬಿಟ್ಟು ಪೂರ್ತಿ ಹಣವನ್ನು ಕಳೆದುಕೊಂಡು ನಂತರದ ನಿವೃತ್ತಿ ವಯಸ್ಸಿನಲ್ಲಿ ಅವರು ಸಫರ್ ಮಾಡ್ತಕ್ಕಂಥದ್ದಲ್ಲ. ಅದಕ್ಕಾಗಿ ಬಿಫೋರ್ ದ ರಿಟೈರ್ಮೆಂಟ್ ಇಟ್ ಸೆಲ್ಫ್ ಎಂಪ್ಲಾಯೀಸ್ ಮಸ್ಟ್ ಪ್ಲ್ಯಾನ್ ದ ರಿಟೈರ್ಮೆಂಟ್ ಲೈಫ್, ಲೈಕ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಹಣಕಾಸಿನ ಒಂದು ವಿಚಾರಗಳ ಸಂಬಂಧಪಟ್ಟಂತೆ ಅವರು ಯೋಜನೆಗಳನ್ನು ರೂಪಿಸ್ಕೊಳ್ಬೇಕಾಗತ್ತೆ. ರಿಟೈರ್ಡ್ ಆದಮೇಲೆ ಹಣಕಾಸಿನ ಮೂಲ ಮತ್ತು ಅವ್ರಿಗೆ ಬೇಕಾಗ್ತಕ್ಕಂಥ ಖರ್ಚು ವೆಚ್ಚಗಳು ಇದನ್ನೆಲ್ಲ ನಿಭಾಯಿಸಲಿಕ್ಕೆ ಯಾವ ರೀತಿ ಹಣಕಾಸನ್ನು ಹೊಂದಿಸ್ಕೊಳ್ಬೇಕು ಅನ್ನೋದ್ರ ಬಗೆಗೆ ಮೊದಲೇ ಯೋಚನೆ ಮಾಡಿರಬೇಕು. ಎರಡನೇದಾಗಿ ಹೆಲ್ತ್ ಮೇಂಟೆನೆನ್ಸ್. ಯಾರನ್ನೋ ಮಕ್ಕಳನ್ನೋ ಮೊಮ್ಮಕ್ಕಳನ್ನೋ ಮತ್ತೊಬ್ಬರನ್ನ ಯಾರನ್ನೋ ಅವಲಂಬಿಸಿ ಅವ್ರಗಳ ಮೇಲೇ ಡಿಪೆಂಡೆಂಟ್ ಆಗಿ ಹೆಚ್ಚು ನಿರೀಕ್ಷೆಗಳನ್ನು ಮಾಡಿಕೊಂಡು ಎಲ್ಲದನ್ನು ತ್ಯಾಗ ಮಾಡಿ ಕೊನೆದಾಗಿ ಸಫರ್ ಮಾಡೋದಕ್ಕಿಂತ ದೇ ಶುಡ್ ಥಿಂಕ್ ಅಬೌಟ್ ದೇರ್ ಮೇಂಟೆನೆನ್ಸ್ ಆಫ್ ಹೆಲ್ತ್ ಕಂಡೀಷನ್ಸ್. ಅವರ ಒಂದು ಆರೋಗ್ಯದ ಸ್ಥಿತಿಗತಿಗಳು, ಆರೋಗ್ಯದ ಖರ್ಚು ವೆಚ್ಚಗಳನ್ನು ಮನದಲ್ಲಿಟ್ಕೊಂಡು ಅವರು ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆಗೂ ಕೂಡ, ಅಂದರೆ ಈಗ ನಿವೃತ್ತಿ ಆದ ನಂತರದಲ್ಲಿ ಅವರು ತುಂಬ ಸಮಯ ಫ್ರೀ ಆಗಿರ್ತಾರೆ. ಆಮೇಲೆ ಮೊದಲಿದ್ದಷ್ಟು ಅವರಿಗೆ ಕಮಿಟ್ಮೆಂಟ್ಸು, ರೆಸ್ಪಾನ್ಸಿಬಿಲಿಟೀಸು ಇರೋದಿಲ್ಲ. ಸೊ ಹಾಗಂತ ಹೇಳ್ಬಿಟ್ಟು ಅವರು ಸುಮ್ಮನೆ ಹೇಗೆ ಬೇಕಾಗಿ ಬದುಕನ್ನು ಸಾಗಿಸೋದಕ್ಕಾಗೋದಿಲ್ಲ. ಬಿಕಾಸ್ ದೇ ನೀಡ್ ಟು ಮೇಂಟೈನ್ ದ ಗುಡ್ ಹೆಲ್ತ್. ಹಾಗಾಗಿ ಜೀವನ ಶೈಲಿಯನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು, ಆರೋಗ್ಯಕರ ಜೀವನ ಶೈಲಿಯನ್ನು ಯಾವ ರೀತಿ ಅನುಸರಿಸಬೇಕು ಅನ್ನೋದ್ರ ಬಗೆಗೆ ಈ ರಿಟೈರ್ಮೆಂಟ್ ಪ್ಲ್ಯಾನಿಂಗಲ್ಲಿ ಯೋಚಿಸಿರಬೇಕು. ಅದೇ ರೀತಿ ಇಂಟರ್ಪರ್ಸನಲ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಶಿಪ್ ನೆಟ್ವರ್ಕ್ಸ್. ಸೊ ಆ್ಯಸ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ಓಕೆ, ಇನ್ ಈಚ್ ಆ್ಯಂಡ್ ಎವ್ರಿ step of our life we need that the social contacts, social networks. In that concern, after the retirement life, having that the social network is very important. Okay, friendships, other relationships, okay, social connections, such issues are very important to maintain that the well-being.
In that concern, the retirement planning must involve how to manage interpersonal relationships ಡ್ಯೂರಿಂಗ್ ದ ಓಲ್ಡ್ ಏಜ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಈ ರಿಟೈರ್ಮೆಂಟ್ನ ಪ್ಲ್ಯಾನ್ ಮಾಡುವಾಗ ಇದ್ರ ಬಗ್ಗೆಗೂ ಕೂಡ ಯೋಚನೆ ಮಾಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಎಲ್ಲಿ ಸೆಟ್ಲ್ ಆಗಬೇಕು, ಫ್ರೆಂಡ್ಸ್ ಯಾರು ಸಿಗ್ತಾರೆ, ಫ್ರೆಂಡ್ಸ್ ಕನೆಕ್ಷನ್ಸ್ ಏನು, ಅಥವಾ ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಏನು, ಇದೆಲ್ಲದ್ರ ಬಗ್ಗೆಗೂ ಕೂಡ ಏನು ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡುವಾಗ ನಾವು ಇನ್ವಾಲ್ವ್ ಮಾಡಿಕೊಂಡು ಅಥವಾ ಕನ್ಸಿಡರ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಅದೇ ರೀತಿ ಪ್ರಿಪೇರಿಂಗ್ ಫಾರ್ ಮೀನಿಂಗ್ಫುಲ್ ರಿಟೈರ್ಮೆಂಟ್ ಆ್ಯಕ್ಟಿವಿಟೀಸ್, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಸ್ ಐ ಮೆನ್ಷನ್ಡ್ ಅರ್ಲಿಯರ್ ಇಟ್ ಸೆಲ್ಫ್, ಆಫ್ಟರ್ ದ ರಿಟೈರ್ಮೆಂಟ್ ಯೂಶುವಲಿ these people will be free, so they need to plan that their free time in fruitful activities. ಅವರು ಹಾಗಂತ ಹೇಳ್ಬಿಟ್ಟು ಸುಮ್ಮನೆ ಖಾಲಿ ಕೂರೋದು ಅಥವಾ ಅದೆಲ್ಲ ಏನಾಗುತ್ತೆ ಅಂತಂದರೆ ಅವ್ರಿಗೆ ತುಂಬ ಬೇಸರವನ್ನು ಉಂಟು ಮಾಡುತ್ತೆ. ಯೂಶ್ವಲಿ ಏನಾಗುತ್ತೆ ಅಂದರೆ ಈ ರಿಟೈರ್ಮೆಂಟ್ ಆದ ಕೆಲವು ದಿನಗಳವರೆಗೆ ಆ ರೀತಿ ಫ್ರೀಯಾಗಿ ಆರಾಮಾಗಿರೋದು ಅವ್ರಿಗೆ ಖುಷಿ ಅನಿಸುತ್ತೆ. ಬಟ್ ಆಫ್ಟರ್ ಸಮ್ ಟೈಮ್ ದಟ್ ವುಡ್ ಬಿಕಮ್ ವೆರಿ ಬೋರ್ಡಮ್ ಆ್ಯಂಡ್ ಯೂಶ್ವಲಿ they start feeling like isolated and neglected from other people or from the society, like that and all. So that's why while planning the retirement, these people must think or consider their activities during old age or after retirement. ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಆ್ಯಕ್ಟಿವಿಟೀಸ್ನ ಅನ್ನೋದ್ರು, ಅಂದರೆ ಏನು ಮಾಡಬಲ್ಲರು ಅವರು ಅನ್ನೋದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗತ್ತೆ. So these are all the things need to be involved or included in the retirement plan. Then the retirement life will be very successful life, or adopted or good life ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಬೋದು. ಸೊ ರಿಟೈರ್ಮೆಂಟ್ ಪ್ಲ್ಯಾನಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ನನಗಾಗಲೇ ಹೇಳಿದೆ. ಸೊ ಅದ್ರ ಜೊತೆಯಲ್ಲಿ ರಿಟೈರ್ಮೆಂಟ್ ಟೈಮಲ್ಲಿ ಅಥವಾ ರಿಟೈರ್ಮೆಂಟ್ ಆದ ನಂತರದಲ್ಲಿ ಈ ಮೈಂಟೈನಿಂಗ್ ಹೆಲ್ದಿ ಲೈಫ್ ಸ್ಟೈಲ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು, ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸೋದ್ರಿಂದ ಈ ಒಂದು ನಿವೃತ್ತಿಯ ವಯಸ್ಸು ಅಥವಾ ಈ ಒಂದು ಆಸುಪಾಸಿನಲ್ಲಿ, ನಿವೃತ್ತಿಯ ಆಸುಪಾಸಿನಲ್ಲಿ ಮತ್ತು ನಿವೃತ್ತಿಯ ನಂತರದ ದಿನಗಳಲ್ಲಿ ತುಂಬ ಆರೋಗ್ಯಕರವಾಗಿ ಮತ್ತು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಒಂದು ಎಸ್ಪೆಷಲಿ ಈಗಿನ ಒಂದು ವಾತಾವರಣದಲ್ಲಿ ಆರೋಗ್ಯಕರ ಜೀವನ ಶೈಲಿಯನ್ನು ನಡೆಸ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ಜೀವನ ಶೈಲಿಯ ಸಂಬಂಧಿತ ಕಾಯಿಲೆಗಳು ತುಂಬ ಕಾಡ್ತಕ್ಕಂತಹ ಒಂದು ಪರಿಸ್ಥಿತಿ ಇರೋದರಿಂದ ಉತ್ತಮ ಜೀವನ ಶೈಲಿಯನ್ನು ಹೊಂದೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯೂಶ್ವಲಿ ಈ ವಯಸ್ಸಿನಲ್ಲಿರ್ತಕ್ಕಂಥ, ಅಂದರೆ ಮಧ್ಯವಯಸ್ಕಾವಧಿ ಅಂಚಿನಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಥವಾ ಮಧ್ಯವಯಸ್ಕಾವಧಿಯಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಈ 5 ವಿಚಾರಗಳನ್ನು ಅನುಸರಿಸೋದ್ರಿಂದ ಅವರ ಒಂದು ಜೀವನ ಶೈಲಿ ಉತ್ತಮವಾಗಿರುವಂತೆ ನೋಡ್ಕೊಳ್ಬೋದು. ಯಾವುದ್ಯಾವುದು ಅದು 5 ವಿಚಾರಗಳಂತಂದರೆ, ಮೊದಲನೇದಾಗಿ ಈಟಿಂಗ್ ಎ ಬ್ಯಾಲೆನ್ಸ್ಡ್ ನ್ಯೂಟ್ರಿಷಿಯಸ್ ಡಯಟ್ ಇನ್ ದ ಪ್ರಾಪರ್ ಅಮೌಂಟ್ಸ್. ಅಂದರೆ ಅವರ ಆಹಾರ ಪದ್ಧತಿಯ ಬಗ್ಗೆ ಒಂದಿಷ್ಟು ವಿಶೇಷ ಗಮನವನ್ನು ಹರಿಸ್ಬೇಕಾಗುತ್ತೆ. ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು ಮತ್ತು ಹೇಗೆ ತಿನ್ನಬೇಕು ಅನ್ನೋದ್ರ ಬಗೆಗೆ ಒಂದಿಷ್ಟು ಗಮನವನ್ನು ಹರಿಸ್ಬೇಕಾಗುತ್ತೆ. ಏಕೆಂತಂದರೆ ಅವರ ಒಂದು ಡೈಜೆಷನ್ ಸಿಸ್ಟಮ್ ಇಲ್ಲಿ ಸಪೋರ್ಟ್ ಮಾಡೋದಿಲ್ಲ, ಅವರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಅಷ್ಟರ ಮಟ್ಟಿಗೆ ಇರೋದಿಲ್ಲ. ಹಾಗಾಗಿ ಅವರು ತಿಂತಕ್ಕಂಥ ಆಹಾರದಲ್ಲಿ ಡಯೆಟ್ನ ಮೇಂಟೈನ್ ಮಾಡ್ತಕ್ಕಂಥದ್ದು, ಅಂದರೆ ಮಿತಾಹಾರ ಮತ್ತು ಪೌಷ್ಟಿಕಾಂಶ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ತಕ್ಕಂಥದ್ದು ಆರೋಗ್ಯಕರ ಜೀವನದ ಒಂದು ಭಾಗ ಅಂತಲೇ ಹೇಳ್ಬೋದು. ಎರಡನೇದಾಗಿ ಅವಾಯ್ಡಿಂಗ್ ದ ಯೂಸ್ ಆಫ್ ಹಜಾರ್ಡಿಯಸ್ ಸಬ್ಸ್ಟ್ಯಾನ್ಸಸ್. ಫಾರ್ ಎಕ್ಸಾಂಪಲ್ ಇದಕ್ಕೆ ಮೊದಲೇ ಅವರೇನಾದರೂ ಈ ವಯಸ್ಸಿನಲ್ಲಿರ್ತಕ್ಕಂಥ ಜನರು ಅವ್ರಿಗೇನಾದರೂ ಈ ಸಬ್ಸ್ಟ್ಯಾನ್ಸಸ್ ಯೂಸ್ ಅಭ್ಯಾಸ ಇದ್ದರೆ, ಅಂದರೆ ಈಗ ಕುಡಿಯೋದಿರ್ಬೋದು, ಸಿಗರೇಟ್ ಸೇದೋದಿರ್ಬೋದು, ಅಥವಾ ಬೀಡಿ ಅಥವಾ ಇತರೆ ಡ್ರಗ್ಸ್ ಇರ್ಬೋದು, ಈ ಥರದ ಕೆಲವು ಮದ್ಯವ್ಯಸನ, ಧೂಮಪಾನ, ಇಂತಹ ಹಾನಿಕಾರಕ ಸಬ್ಸ್ಟ್ಯಾನ್ಸಸ್ನ ಅವರು ತೆಗೆದುಕೊಳ್ತಾ ಇದ್ರು ಅಂತಂದರೆ ಈ ವಯಸ್ಸಿನಲ್ಲಿ ಅವುಗಳನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅವರ ಒಂದು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಲಿಕ್ಕೆ ಅವರಲ್ಲಿ ಇಂತಹ ಒಂದು ಅನಾರೋಗ್ಯಕರ ಅಭ್ಯಾಸಗಳೇನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಮೂರನೇದಾಗಿ ರೆಗ್ಯುಲರ್ ಎಕ್ಸಸೈಸ್. ಸಾಧ್ಯವಾದಷ್ಟು ಈ ವಯಸ್ಸಿನಲ್ಲಿರ್ತಕ್ಕಂಥ ಅಥವಾ ಈ ವಯಸ್ಸಿನ ಅಂಚಿನಲ್ಲಿರ್ತಕ್ಕಂಥ ಜನರು ತಮ್ಮನ್ನು ತಾವು ಶಾರೀರಿಕ ಚಟುವಟಿಕೆಗಳಲ್ಲಿ ಒಕ್ಕೊಳ್ಳೋದ್ರಿಂದ ಅಥವಾ ಶಾರೀರಿಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಅವರ ಒಂದು ಜೀವನ ಶೈಲಿಯನ್ನು ಉತ್ತಮವಾಗಿರಿಸ್ಕೊಳ್ಬೋದು. ಶಾರೀರಿಕ ವ್ಯಾಯಾಮಗಳನ್ನು ನಿಯಮಿತವಾಗಿ
ನಿರಂತರವಾಗಿ ಮಾಡೋದರಿಂದ ಅವರ ಒಂದು ಆರೋಗ್ಯದ ವಿಚಾರಗಳಿರ್ಬೋದು, ಮಾನಸಿಕ ವಿಚಾರಗಳಿರ್ಬೋದು, ಸುಸ್ಥಿತಿಯಲ್ಲಿರೋದನ್ನು ಇರುತ್ತೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಲ್ಲಿ ಅನದರ್ ಇಂಪಾರ್ಟೆಂಟ್ ಆರೋಗ್ಯಕರ ಶಾರೀರಿಕ ಶಾರೀರಿಕ ವ್ಯಾಯಾಮ ಅಥವಾ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರ ಜೊತೆಯಲ್ಲಿ ಆಗಾಗ ನಿಯಮಿತವಾಗಿ ಅಥವಾ ಆಗಾಗ ಅವರ ಒಂದು ಆರೋಗ್ಯದ ಆರೋಗ್ಯದ ಸ್ಥಿತಿಗತಿಗಳ ಬಗೆಗೆ ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು, ರೆಗ್ಯುಲರ್ ಫಿಸಿಕಲ್ ಎಕ್ಸಾಮಿನೇಷನ್ಸ್ ಏನಿದೆ ಅವುಗಳನ್ನು ಮಾಡ್ತಕ್ಕಂಥದ್ದು. ರೊಟೀನ್ಸ್ ಚೆಕಪ್ಸ್ ಇರುತ್ತೆ. ಬಿ ಪಿ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಅಥವಾ ಕಾರ್ಡಿಯೋವೆಸ್ಕ್ಯುಲರ್ ಹೆಲ್ತ್ ಇರ್ಬೋದು, ಅಥವಾ ಬಾಡಿ ಮಾಸ್ ಇಂಡೆಕ್ಸ್ ಇರ್ಬೋದು, ಒಬೆಸಿಟಿ ಇರ್ಬೋದು, ಅಥವಾ ಈ ಥರದ ಒಂದು ಮಾರಣಾಂತಿಕ ಕಾಯಿಲೆಗಳೇನಿದೆ, ಪ್ರೊಲಾಂಗ್ಡ್ ಡಿಸೀಸಸ್ ಏನಿದೆ, ಇಂಥವುಗಳ ಬಗೆಗೆ ಹೆಚ್ಚು ಜಾಗರೂಕರಾಗಿದ್ದು ಆಗಾಗ ರೆಗ್ಯುಲರ್ ಎಕ್ಸಾಮ್ಸ್ ಏನಿದೆ, ಟೆಸ್ಟಿಂಗ್ಸ್ ಏನಿದೆ ಅದನ್ನು ಮಾಡ್ಕೊಳ್ತಕ್ಕಂಥದ್ದು ಕೂಡ ಆರೋಗ್ಯಕರ ಜೀವನ ಶೈಲಿಯ ಒಂದು ಭಾಗ ಅಂತಲೇ ನಾವು ಹೇಳ್ಬೋದು. ಅದೇ ರೀತಿಯಲ್ಲಿ the last one, these people need to follow in order to ensure that the quality life ಅಂತಂದರೆ the prevention of serious avoidable accidents. ತುಂಬ ರಿಸ್ಕ್ ತೊಗೊಂಡು ಕೆಲವೊಂದು ಅಪಘಾತಗಳಾಗಿ ಒಟ್ಕೊಳ್ತಕ್ಕಂತಹ ಕೆಲವು ಚಟುವಟಿಕೆಗಳನ್ನು ಮಾಡಬಾರ್ದು. ಅಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಈಗ ಡ್ರೈವಿಂಗ್ ಇರ್ಬೋದು, ಅಥವಾ ಮನೆಯಲ್ಲಿ ತುಂಬ ಡೇಂಜರಸ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು, ಅಂಥದ್ದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಬೇಕು. ಸಾಮಾನ್ಯವಾಗಿ ಬೀಳೋದು ಅಥವಾ ಈ ಥರದ್ದೆಲ್ಲನೂ ಆಗೋದ್ರಿಂದ ಅವರಿಗೊಂದಿಷ್ಟು ಡ್ಯಾಮೇಜಸ್ ಆಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ದೀಸ್ ಪೀಪಲ್ ಶುಡ್ ಬಿ ವೆರಿ ಕೇರ್ಫುಲ್ ಆ್ಯಂಡ್ ದೇ ಶುಡ್ ನಾಟ್ ಇನ್ವಾಲ್ವ್ ಇನ್ ಸೀರಿಯಸ್ ಅವಾಯ್ಡಬಲ್ ಆ್ಯಕ್ಸಿಡೆಂಟ್ಸ್. ಅಂಥದ್ದನ್ನು ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಈ ವಯಸ್ಸಿನವರು ಮನಗಾಣಬೇಕು. ಸೊ ಇಷ್ಟು ವಿಚಾರಗಳನ್ನು ಈ ವಯಸ್ಸಿನ ಅಂಚಿನಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಅನುಸರಿಸೋದ್ರಿಂದ ಅವರ ಒಂದು ನಿವೃತ್ತಿಯ ಅಂಚಿನಲ್ಲಿ ಅಥವಾ ನಿವೃತ್ತಿಯ ನಂತರದ ದಿನಗಳಲ್ಲಿ ಆರೋಗ್ಯಕರ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಅಲಾಂಗ್ ವಿತ್ ದಟ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಇನ್ ಆರ್ಡರ್ ಟು ಬಿ ಸಕ್ಸಸ್ಫುಲ್ ರಿಟೈರ್ಮೆಂಟ್ ಲೈಫ್ ಅಂದರೆ ನಿವೃತ್ತಿಯ ಜೀವನ ಯಶಸ್ವಿಯಾಗಿರಬೇಕು, ಚೆನ್ನಾಗಿರಬೇಕು ಅಂತ ಅನ್ನೋದಾದರೆ ಈ ನಿವೃತ್ತಿಯ ಅಂಚು ಮತ್ತು ನಿವೃತ್ತಿಯ ನಂತರದ ದಿನಗಳಲ್ಲಿ ಅವರ ಒಂದು ಸಾಮಾಜಿಕ ಅಂತರ್ವೈಯಕ್ತಿಕ ಪರಸ್ಪರಾನುಕ್ರಿಯೆಯ ಒಂದು ಸಂಪರ್ಕ ಏನಿದೆ ಅದನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು. ಯೂಶ್ವಲಿ ಅವರ ಒಂದು ಅಂತರ್ವೈಯಕ್ತಿಕ ಪರಸ್ಪರಾನುಕ್ರಿಯೆಯ ಮೂಲ ಅಂತಂತಂದರೆ ಮೊದಲನೇದಾಗಿ ಸ್ಪೌಸ್, ಅವರ ಒಂದು ಸಂಗಾತಿ. ಗಂಡಸರಿಗೆ ಅವರ ಹೆಂಡತಿ ಮತ್ತು ಹೆಂಗಸರಿಗೆ ಅವರ ಗಂಡ ಏನಿದ್ದಾರೆ ಅವರು ಸಾಮಾನ್ಯವಾಗಿ ಫಸ್ಟ್ ಲೆವೆಲಲ್ಲಿ ಅಂದರೆ ಮೊದಲನೇ ಹಂತದಲ್ಲಿ ಸಿಗ್ತಕ್ಕಂಥ ಒಂದು ಜೋಡಿ ಅಂತಲೇ ಹೇಳ್ಬೋದು. ಅವರ ಒಂದು ಅಂತರ್ವೈಯಕ್ತಿಕ ಅಗತ್ಯತೆಗಳನ್ನು ಪೂರೈಕೆ ಮಾಡ್ತಕ್ಕಂಥ, ಪರಸ್ಪರಾನುಕ್ರಿಯೆಯ ಅಗತ್ಯತೆಗಳನ್ನು ಪೂರೈಕೆ ಮಾಡ್ತಕ್ಕಂಥ ಮೊದಲನೇ ವ್ಯಕ್ತಿ ಅಂತಂದರೆ ಅದು ಸ್ಪೌಸ್ ಅಂತಲೇ ಹೇಳ್ಬೋದು, ಅವರ ಒಂದು ಜೊತೆಗಾರರು ಅಂತಲೇ ಹೇಳ್ಬೋದು. ಯೂಶ್ವಲಿ ಅದರ ಎಕ್ಸ್ಟೆನ್ಷನ್ ಏನಿದೆ ತದನಂತರದಲ್ಲಿ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಅಥವಾ ನೈಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಈ ರೀತಿ ಅದು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಬಟ್ ಯೂಶ್ವಲಿ ಈ ವಯಸ್ಸಿನಲ್ಲಿ ಸ್ಪೌಸ್ ಏನಿದ್ದಾರೆ ಅವರು ಹೆಚ್ಚು ಕಾಳಜಿ ಮಾಡ್ತಕ್ಕಂಥದ್ದು ಮತ್ತು ಹೆಚ್ಚು ಒಬ್ರಿಗೊಬ್ರು ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಆ್ಯಂಡ್ ಯೂಶ್ವಲಿ ಈ ಒಂದು ಏಜಲ್ಲಿ ಲೈಕ್ ಫಾರ್ ಎಕ್ಸಾಂಪಲ್ ಈ ಆಫ್ಟರ್ ರಿಟೈರ್ಮೆಂಟ್, ಈಗ ಓಲ್ಡ್ ಏಜಲ್ಲೆಲ್ಲನೂ ಕೂಡ ಯೂಶ್ವಲಿ ಈ ಮೆರಿಟಲ್ ರಿಲೇಷನ್ಶಿಪ್ ಏನಿದೆ ಅದು ಗಾಢ ಆಗ್ತಾ ಹೋಗುತ್ತೆ, ಮೆರಿಟಲ್ ಸ್ಯಾಟಿಸ್ಫ್ಯಾಕ್ಷನ್ ಹೆಚ್ಚಿಗೆ ಸಿಗ್ತಾ ಹೋಗುತ್ತೆ ಅಂಥದ್ದನ್ನು ಅಧ್ಯಯನಗಳು ತಿಳಿಸ್ಕೊಟ್ಟಿದೆ. ಈ ಸಾಮಾನ್ಯವಾಗಿ ಈ ವಯಸ್ಸಿನಲ್ಲಿ ಅವರ ಒಂದು ಮ್ಯಾರಿಡ್ ಲೈಫು ಅಂದರೆ ಈ ಅಡಲ್ಟ್ಹುಡ್ಡಲ್ಲಿ, ಮಿಡಲ್ ಅಡಲ್ಟ್ಹುಡ್ಡಲ್ಲಿ ಈ ಮೆರಿಟಲ್ ಸ್ಯಾಟಿಸ್ಫ್ಯಾಕ್ಷನು ಸ್ವಲ್ಪ ಕಡಿಮೆ ಆಗುತ್ತೆ ಕಂಪೇರ್ ಟು ದಿ ಓಲ್ಡ್ ಏಜ್. ಕಡಿಮೆ ಇರುತ್ತೆ ಬಿಕಾಸ್ ಆಫ್ ದಿ ಅದರ್ ರೆಸ್ಪಾನ್ಸಿಬಿಲಿಟೀಸ್, ಕಮಿಟ್ಮೆಂಟ್ಸ್ ಆ್ಯಂಡ್ ಅದರ್ ಇಶ್ಯೂಸ್, ಸ್ಟ್ರೆಸ್ ಆ್ಯಂಡ್ ಆಲ್ ಅದರ್ ಇಶ್ಯೂಸ್. ಯೂಶ್ವಲಿ ದಟ್ ದ ಮೆರಿಟಲ್ ಸ್ಯಾಟಿಸ್ಫ್ಯಾಕ್ಷನ್ ವಿಲ್ ಬಿ ಲೆಸ್ ಕಂಪೇರ್ ಟು ದಿ ಓಲ್ಡ್ ಏಜ್. ವೆರಾಸ್ ಎ ರಿಸರ್ಚ್ ಹ್ಯಾಸ್ ಶೋನ್ ದಟ್ ಈ ಲಾಂಗ್ ಟರ್ಮ್ ಮ್ಯಾರೇಜಸ್ಸು ತುಂಬ ಚೆನ್ನಾಗಿರಬೇಕು ಅಂದರೆ ಗಂಡ ಹೆಂಡತಿಯ ಒಂದು ಸಂಬಂಧ ತುಂಬ ದೀರ್ಘಕಾಲಿಕವಾಗಿ ಚೆನ್ನಾಗಿರಬೇಕು ಅಂತಂದರೆ
ಅವ್ರು ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನು ಪಟ್ಟಿ ಮಾಡಿದ್ದಾರೆ. ಅಂದರೆ ಈ ವಯಸ್ಸಿನ ಅಂಚಿನಲ್ಲಿರ್ತಕ್ಕಂಥ ಅಥವಾ ನಿವೃತ್ತಿ ವಯಸ್ಸಿನಲ್ಲಿಯೂ ಕೂಡ ಅವರ ಒಂದು ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಬೇಕು ಅಂತಂತಂದರೆ ಅವರು ಫಾಲೋ ಮಾಡಬೇಕಾದಂಥ ಕೆಲವು ವಿಚಾರಗಳ ಬಗೆಗೆ ಇಲ್ಲಿ ಈ ಸಂಶೋಧನೆಯಲ್ಲಿ ತಿಳಿಸ್ಕೊಡ್ಲಾಗಿದೆ. ಮೊದಲನೇದಾಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ತುಂಬ ಚೆನ್ನಾಗಿ ಅವರು ಒಬ್ರಿಗೊಬ್ರಿಗೆ ಅರ್ಥ ಮಾಡಿಕೊಂಡು ತುಂಬ ದೀರ್ಘಕಾಲಿಕವಾಗಿ ಉತ್ತಮ ಸಂಬಂಧದಲ್ಲಿ ಬದುಕ್ತಾರೆ ಅಂತಂದರೆ ಯೂಶ್ವಲಿ ಹೇಗಿರ್ತಾರೆ ಅಂತಂದರೆ ಅವರು ಇಬ್ಬರು ಒಂದು ಜೊತೆ ಅವರಿಗೆ ಸಂತೋಷ ಆಗುತ್ತೆ. ಅವರು ಒಟ್ಟಿಗೆ ಇದ್ದಾಗ ಇಬ್ಬರು ಒಟ್ಟಿಗೆ ಇದ್ದರೆ ಸಂತೋಷ ಆಗುತ್ತೆ ಅಂತ ಇಬ್ಬರು ಭಾವಿಸ್ತಾರೆ. ಯೂಶ್ವಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಬಿಲೀವ್ ದಟ್ ಬೀಯಿಂಗ್ ಎ ಕಪಲ್ ಮೇಕ್ಸ್ ದೆಮ್ ಹ್ಯಾಪಿಯರ್. ಅವರಿಬ್ಬರು ಒಟ್ಟಿಗೆ ಅವರಿಬ್ಬರ ಒಂದು ಒಟ್ಟಿಗೆಯ ಜೋಡಿ ಏನಿದೆ, ಒಟ್ಟಿಗೆ ಕಾಲ ಕಳೀತಕ್ಕಂಥದ್ದು, ಒಟ್ಟಿಗೆ ಇರ್ತಕ್ಕಂಥದ್ದು, ಅದು ಅವರಿಗೆ ಖುಷಿಯಾದ ವಿಚಾರ ಅಂತ ಅವರ ಭಾವನೆ ಇರುತ್ತೆ. ಎರಡನೇದಾಗಿ ದೇ ಅಲೋ ಈಚ್ ಅದರ್ ಟು ಹ್ಯಾವ್ ಔಟ್ಸೈಡ್ ಫ್ರೆಂಡ್ಶಿಪ್ ಆ್ಯಂಡ್ ಆ್ಯಕ್ಟಿವಿಟೀಸ್ ವಿತೌಟ್ ಜಲಸಿ. ಯೂಶ್ವಲಿ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ತುಂಬ ರೆಸ್ಟ್ರಿಕ್ಷನ್ಸಲ್ಲಿ ಒಂದು ವಾತಾವರಣದಲ್ಲಿ ಸಾಮಾನ್ಯವಾಗಿ ಸಂಬಂಧ ಉತ್ತಮವಾಗಿರೋದಿಲ್ಲ. ಈಗ ಹೊರಗಿನ ಒಂದು ಫ್ರೆಂಡ್ಶಿಪ್ಸ್ ಇರ್ಬೋದು, ಹೊರಗಿನ ಒಂದು ಸಂಪರ್ಕಗಳಿರ್ಬೋದು, ಇವುಗಳನ್ನು ಆರೋಗ್ಯಕರವಾಗಿರುವಂತೆ ನೋಡ್ಕೊಳ್ತಕ್ಕಂಥ ಮತ್ತು ಅವುಗಳ ಕಾರಣದಿಂದಾಗಿ ಅಸೂಯೆ ಪಡ್ತಕ್ಕಂತಹ ಇದು ಕಡಿಮೆ ಇರುತ್ತೆ. ಅವರ ಸ್ವತಂತ್ರತೆಯಲ್ಲಿ ಅವರ ಒಂದು ಸಂಬಂಧ ಚೆನ್ನಾಗಿ ಮೂಡಿಬರಬೇಕು ಅನ್ನೋದು ಅನದರ್ ಇಶ್ಯೂ. ಆ್ಯಂಡ್ ಆಲ್ಸೋ ದೇ ಶೇರ್ ಪವರ್ ಇನ್ ಡಿಸಿಷನ್ ಮೇಕಿಂಗ್. ಕುಟುಂಬದಲ್ಲಿ ಗಂಡ ಹೆಂಡತಿ ಅವರು ಯಾವುದೇ ಒಂದು ನಿರ್ಧಾರಗಳನ್ನ ತೆಗೆದುಕೊಂಡ್ರೂ ಕೂಡ ಅವರು ಎಲ್ಲ ಸೇರಿ ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ ಒಂದು ಸ್ವರೂಪ ಇರತಕ್ಕಂಥದ್ದು. ಅದೇ ರೀತಿಯಲ್ಲಿ ದೇ ಟೇಕ್ ಪ್ರೈಡ್ ಇನ್ ಈಚ್ ಅದರ್ಸ್ ಆ್ಯಕ್ಟಿವಿಟೀಸ್. ಈಗ ಒಬ್ಬರು ಏನೋ ಒಂದು ವ್ಯಾಯಾಮ ಮಾಡ್ತಾರೋ ಅಥವಾ ಏನೋ ಒಂದು ಕೆಲಸ ಅಥವಾ ಏನೋ ಒಂದು ಮಾಡ್ತಾರೆ ಅಂದರೆ ಸೊ ಅದರಲ್ಲಿ ಇನ್ನೊಬ್ಬರಿಗೆ ಹೆಮ್ಮೆಯ ಒಂದು ಭಾವನೆ ಇರುತ್ತೆ. ಹಾಗಾಗಿ ಒಬ್ಬರು ಮತ್ತೊಬ್ಬರ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ಅವರಿಗೆ ಒಂಥರ ಹೆಮ್ಮೆ ಇರತಕ್ಕಂಥದ್ದು ದೀರ್ಘಕಾಲಿಕ ಸಂಬಂಧವನ್ನು ನಿರ್ಧಾರ ಮಾಡುವಲ್ಲಿ ಪ್ರಮುಖ ವಿಚಾರಾಂಶ. ಅದೇ ರೀತಿಯಲ್ಲಿ ಯೂಶ್ವಲಿ ದೇ ಎಕ್ಸೆಪ್ಟ್ ದಟ್ ದ ಡಿಫ್ರೆನ್ಸಸ್. ವ್ಯತ್ಯಾಸಗಳಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರು ವಿರೋಧವನ್ನು ವ್ಯಕ್ತಪಡಿಸೋದಿಲ್ಲ, ಅದನ್ನು ಒಪ್ಪಿಕೊಂಡು ಬದುಕ್ತಕ್ಕಂತಹ ಪರಿಸ್ಥಿತಿ ಇರುತ್ತೆ. ಅದೇ ರೀತಿಯಲ್ಲಿ ಒಂದು ದೀರ್ಘಕಾಲಿಕ ಸಂಬಂಧವನ್ನು ಕಾಯ್ದುಕೊಳ್ಳುವಲ್ಲಿ ದೇ ರೆಸ್ಪೆಕ್ಟ್ ದ ಡಿಫ್ರೆನ್ಸಸ್ ಆ್ಯಂಡ್ ನೆಗೋಷಿಯೇಟ್ ದ ಕಾನ್ಫ್ಲಿಕ್ಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿಯಲ್ಲಿ ಅನದರ್ ಇಂಪಾರ್ಟೆಂಟ್ ಇಶ್ಯೂ ವಿಚ್ ನೀಡ್ ಟು ಬಿ ಕನ್ಸಿಡರ್ಡ್ ವೈಲ್ ಮೇಂಟೈನಿಂಗ್ ದ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಅಂತಂದರೆ ದೇ ವ್ಯೂ ಪರ್ಸ್ನಲ್ ಚೇಂಜ್ ಆಸ್ ಗುಡ್ ರಾದರ್ ದ್ಯಾನ್ ಎ ಥ್ರೆಟ್ ಟು ದ ರಿಲೇಷನ್ಶಿಪ್. ಅಕಸ್ಮಾತ್ ಅವರ ಒಂದು ವೈಯಕ್ತಿಕ ಬದಲಾವಣೆಗಳೇನಿದೆ ಆ ವೈಯಕ್ತಿಕ ಬದಲಾವಣೆಗಳನ್ನು ಅವರ ಸಂಬಂಧಕ್ಕೆ ಒಂದು ಪೂರಕ ರೀತಿಯಲ್ಲಿ ಅವರು ಪರ್ಸ್ಯೂ ಮಾಡ್ತಕ್ಕಂಥದ್ದೇನಿದೆ ಅದು ಕೂಡ ಅವರ ಒಂದು ಮಧ್ಯವಯಸ್ಕ ಅವಧಿ ಅಂಚಿನಲ್ಲಿರ್ತಕ್ಕಂಥ ಅಥವಾ ನಿವೃತ್ತಿಯ ಒಂದು ಕಾಲದಲ್ಲಿ ಉತ್ತಮ ಸಂಬಂಧವನ್ನು ಕಾಯ್ದುಕೊಳ್ಳೋದಕ್ಕೆ ಪೂರಕವಾಗಿರುತ್ತೆ. ಅದೇ ರೀತಿಯಲ್ಲಿ ದೇ ಡು ನಾಟ್ ಅಸ್ಯೂಮ್ ದಟ್ ಲೈಫ್ ಹ್ಯಾಸ್ ಟು ಬಿ ರೋಸಿ ಆಲ್ ದ ಟೈಮ್. ಯೂಶ್ವಲಿ ದೀಸ್ ಪೀಪಲ್ ವಿಲ್ ಬಿ ಅವೇರ್ ದಟ್ that the life will be like up and downs. They will be aware that always life will not be smooth. So and also they will be ready to face such incidents or difficult times together. That is also another important issue need to be considered while having the good interpersonal relationship during this particular age. ಈ ಒಂದು ವಯಸ್ಸಿನಲ್ಲಿ ಉತ್ತಮ ಒಂದು ಸಂಬಂಧವನ್ನು ಹೊಂದಲಿಕ್ಕೆ ಪರಿಗಣಿಸಬೇಕಾದಂಥ ಮತ್ತೊಂದು ವಿಚಾರ ಅಂತಂದರೆ ಸಂಬಂಧದಲ್ಲಿ ಸಾಮಾನ್ಯವಾಗಿ ಅವರಿಗೆ ಅರಿವಿರುತ್ತೆ. ಅಂದರೆ ಎಲ್ಲದನ್ನು ಕೂಡ ಚೆನ್ನಾಗೇ ಇರೋದಿಲ್ಲ. ಒಂದಿಷ್ಟು ಕಷ್ಟ ಕಾರ್ಪಣ್ಯಗಳು ಅಥವಾ ಒಂದಿಷ್ಟು ಏರಿಳಿತಗಳು ಕಂಡು ಬಂದರೂ ಕೂಡ ಅದನ್ನು ನಿಭಾಯಿಸ್ತಕ್ಕಂಥ ಒಂದು ನಂಬಿಕೆ ಅವರಲ್ಲಿ ಇರುತ್ತೆ. ಅದೇ ರೀತಿಯಲ್ಲಿ ಇಬ್ಬರಲ್ಲೂ ಕೂಡ ಒಂದೇ ರೀತಿ ಸಾಮ್ಯತೆ ಇರಬೇಕು ಅಂತ ಅವ್ರು ಬಯಸೋದಿಲ್ಲ. ಇಬ್ಬರಲ್ಲೂ ಕೂಡ ವ್ಯತ್ಯಾಸಗಳಿದ್ದಾಗ್ಯೂ ಕೂಡ ಅದನ್ನು ಒಪ್ಕೊಂಡು ಬದುಕ್ತಕ್ಕಂಥ ಮನಸ್ಥಿತಿ ಇರೋದರಿಂದ ದೀರ್ಘಕಾಲಿಕ ಸಂಬಂಧಗಳನ್ನು ನಿಭಾಯಿಸ್ತಾರೆ. ಸೊ ಎಸ್ಪೆಷಲಿ ಅಟ್ ದ ಎಂಡ್ ಆಫ್ ದ ಮಿಡಲ್ ಏಜ್ ಅಟ್ ದ ಬಿಗಿನಿಂಗ್ ಆಫ್ ದ ಓಲ್ಡ್ ಏಜ್ ಯೂಶ್ವಲಿ ದ relationships are very important, especially that the married relationship is very important. In that concern, these aspects are these characteristics plays a significant role in having that good interpersonal relationship.
Another important thing which need to be considered while planning the retirement or to have the successful retirement life ಅಂತಂದರೆ ಅದು ಪ್ಲ್ಯಾನಿಂಗ್ ಫಾರ್ ರಿಟೈರ್ಮೆಂಟ್ ಆ್ಯಕ್ಟಿವಿಟೀಸ್. ಆಲ್ರೆಡಿ ಐ ಹ್ಯಾವ್ ಮೆನ್ಷನ್ಡ್ ದಿಸ್. So after the retirement they will be free, they will be having a lot of free time, and they should plan to invest that time in some fruitful activities. ಯೂಶ್ವಲಿ ಎಂಟಿ ಮೈಂಡ್ ಈಸ್ ಡೆವಿಲ್ಸ್ ಪ್ಲೇ ಗ್ರೌಂಡ್ ಅಂತ ನೀವು ಕೇಳಿರ್ಬೋದು. ಅವರು ಇದುವರೆಗೂ ಈ ಬ್ಯುಸಿಯಾಗಿ ಕೆಲಸ ಮಾಡ್ತಿರ್ತಾರೆ, ರೆಸ್ಪಾನ್ಸಿಬಿಲಿಟೀಸು, ಕಮಿಟ್ಮೆಂಟ್ಸು ಇದೆಲ್ಲನೂ ಕೂಡ ನಿಭಾಯಿಸ್ತಿರ್ತಾರೆ. ಇದ್ದಕ್ಕಿದ್ದಾಗೆ ಅವರಿಗೆ ಇವೆಲ್ಲನೂ ಇಲ್ದಲೇ ಖಾಲಿ ಇರ್ತೀನಿ ಅನ್ನೋದು ಅವರಿಗೆ ಮನಸ್ಸಿಗೆ ಬಂದರೆ ಯೂಶ್ವಲಿ ಅದೇನಾಗುತ್ತೆ ಅಂತಂದರೆ ಅವರಿಗೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ದೇ ಶುಡ್ ಪ್ಲ್ಯಾನ್. ಯಾವ ರೀತಿ ಅಂತಂದರೆ ಈಗ ಈ ಹಿಂದೆ ಪಡೆದಿರ್ತಕ್ಕಂಥ ಅನುಭವ ಇರ್ಬೋದು, ಅದನ್ನು ಇಲ್ಲಿ ಯಾವ ರೀತಿ ಬಳಸ್ಕೊಂಡು ಏನು ಕೆಲಸ ಮಾಡ್ಬೋದು ಅನ್ನೋದು. ಆಮೇಲೆ ಈ ಕೆಲಸದ ಹೊರತಾಗಿ ಬೇರೆಲ್ಲ ಚಟುವಟಿಕೆಗಳನ್ನು ಯಾವ ರೀತಿ ಮಾಡ್ಬೋದು, ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಕೆಲಸದ ಹೊರತಾಗಿ ಅವರಿಗೆ ಒಂದಿಷ್ಟು ಬೇರೆ ವಿಚಾರಗಳಲ್ಲಿ ಜ್ಞಾನ ಮತ್ತು ಕೌಶಲ್ಯಗಳಿದೆ ಅಂತಂದರೆ ಅದನ್ನು ಇಲ್ಲಿ ಯಾವ ರೀತಿ ಬಳಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಕೂಡ ಅವರು ಯೋಚಿಸ್ಬೋದಾಗಿರುತ್ತೆ. ಆ್ಯಂಡ್ ಆಲ್ಸೋ ಈ ರಿಟೈರ್ಮೆಂಟ್ ಲೈಫಲ್ಲಿ ಅಥವಾ ಎಂಡ್ ಆಫ್ ದ ಮಿಡಲ್ ಏಜಲ್ಲಿ ಅವರು ಅನುಭವಿಸ್ಬೇಕಾದಂಥ ಮತ್ತೊಂದು ವಿಚಾರ ಅಂತಂದರೆ ಅದು ಸಾಕಷ್ಟು ಇಲ್ಲಿ ಆಗ್ತಕ್ಕಂಥ ಕೆಲವು ಅಡೆತಡೆಗಳು ಅಥವಾ ಲಾಸ್ ಆಫ್ ಸ್ಪೌಸ್ ಇರ್ಬೋದು. ಇಂಥ ವಿಚಾರಗಳಿಗೆ ಅವರು ತಮ್ಮನ್ನು ತಾವು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು ಅಥವಾ ಅದನ್ನು ಒಪ್ಕೊಂಡು ಬದುಕಲಿಕ್ಕೆ ತಮ್ಮನ್ನು ತಾವು ಎಸ್ಪೆಷಲಿ ಈ ಏಜಲ್ಲಿ ಅವರು ಪರಿಗಣಿಸಬೇಕಾದಂಥ ಒಂದು ವಿಚಾರ ಅಥವಾ ಒಪ್ಕೊಂಡು ಅದಕ್ಕೆ ತಮ್ಮನ್ನು ತಾವು ಸಿದ್ಧಪಡಿಸ್ಕೊಳ್ಬೇಕಾದಂಥ ಒಂದು ವಿಚಾರ ಅಂತಂದರೆ ಈ ವಯಸ್ಸಿನಲ್ಲಿ ಅವ್ರು ಕಳ್ಕೊಳ್ತಕ್ಕಂಥ ಸಂಬಂಧ ಇರ್ಬೋದು ಅಥವಾ ಅವ್ರು ಕಳ್ಕೊಳ್ತಕ್ಕಂಥ ಹಲವಾರು ವಿಚಾರಗಳನ್ನು ಯಾವ ರೀತಿ ಅವರು ನಿಭಾಯಿಸ್ತಾರೆ ಅಂತಕ್ಕಂಥದ್ದು ಅವರ ಒಂದು ರಿಟೈರ್ಮೆಂಟ್ ಲೈಫು ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಸೊ ಇದಿಷ್ಟು ರಿಟೈರ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಮಧ್ಯವಯಸ್ಕಾವಧಿ ಅಂಚಿನಲ್ಲಿ ನಡೀತಕ್ಕಂಥ ಒಂದು ಜೀವನದ ಪ್ರಮುಖ ವಿಚಾರಾಂಶ ಏನಿದೆ, ನಿವೃತ್ತಿ ಏನಿದೆ, ಈ ನಿವೃತ್ತಿಗೆ ಯಾವ ರೀತಿ ಈ ವಯಸ್ಸಿನ ಜನರು ತಮ್ಮನ್ನು ತಾವು ಸಿದ್ಧಪಡಿಸ್ಕೊಳ್ತಾರೆ ಅಂತಕ್ಕಂಥದ್ರ ಬಗೆಗೆ ಈ ವಿಡಿಯೋದಲ್ಲಿ ಮಾತನಾಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಈ ಸಕ್ಸಸ್ಫುಲ್ ರಿಟೈರ್ಮೆಂಟ್ ಅನ್ನೋದು ಯಾವ ರೀತಿ ಇರುತ್ತೆ ಮತ್ತು ಅಲ್ಲಿ ಈ ರಿಟೈರ್ಮೆಂಟ್ ಥಿಯರೀಸ್ ಏನು ಹೇಳುತ್ತೆ, ಈ ಸಕ್ಸಸ್ಫುಲ್ ರಿಟೈರ್ಮೆಂಟ್ ಅಂದರೆ ಅಲ್ಲಿ ಪರಿಗಣಿಸಬೇಕಾದಂಥ ಮತ್ತಷ್ಟು ವಿಚಾರಗಳೇನು ಅನ್ನೋದ್ರ ಬಗ್ಗೆ ಮಾತನಾಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ರಿಟೈರ್ಮೆಂಟ್ ಅನ್ನೋದ್ರ ಬಗೆಗೆ ಅಂದರೆ ಏನು ಮಧ್ಯವಯಸ್ಕಾವಧಿಯಲ್ಲಿನ ಜನರು ಈ ಮಧ್ಯವಯಸ್ಕಾವಧಿಯ ಅಂತ್ಯದ ಒಂದು ಸಮಯದಲ್ಲಿ ತಾವು ನಿರ್ವಹಿಸ್ತಿದ್ದಂತಹ ಕೆಲಸದಿಂದ ನಿವೃತ್ತಿಯನ್ನು ಹೊಂದುವಲ್ಲಿ ಯಾವೆಲ್ಲ ವಿಚಾರಗಳು ಒಳಗೊಳ್ತವೆ ಅನ್ನೋದ್ರ ಬಗ್ಗೆ ನಾನು ಮಾತನಾಡಿದ್ದೀನಿ. ಅದರಲ್ಲಿ ಸಕ್ಸಸ್ಫುಲ್ ರಿಟೈರ್ಮೆಂಟ್ ಅಂದರೆ ಹೇಗಿರಬೇಕು, ರಿಟೈರ್ಮೆಂಟ್ ಅಂದರೆ ಈ ನಿವೃತ್ತಿಗೆ ಕಾರಣಗಳೇನು ಮತ್ತು ನಿವೃತ್ತಿಯ ಒಂದು ಯೋಜನೆಯ ಪ್ರಾಮುಖ್ಯತೆ ಏನು, ಅಗತ್ಯತೆ ಏನು ಅನ್ನೋದ್ರ ಬಗ್ಗೆ ಮಾತನಾಡಿದ್ದೇನೆ. ಅದರಲ್ಲಿ ಪ್ರಮುಖವಾಗಿ ನಿವೃತ್ತಿಯನ್ನು ಯಶಸ್ವಿಯಾಗಿ ಕಳೀಬೇಕು ಅಂತಂದರೆ ಅಥವಾ ನಿವೃತ್ತಿ ವಯಸ್ಸನ್ನು ಯಶಸ್ವಿಯಾಗಿ ಅಥವಾ ಉತ್ತಮವಾಗಿ ಆರೋಗ್ಯಕರವಾಗಿ ಕಳೀಬೇಕು ಅಂತಂದರೆ ಅಲ್ಲಿ ಪರಿಗಣಿಸಬೇಕಾದಂಥ ಕೆಲವು ವಿಚಾರಗಳ ಬಗ್ಗೆ ಮಾತನಾಡುವಾಗ ನಿಮಗೆ ಉತ್ತಮ ಆರೋಗ್ಯ ಶೈಲಿಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು, ಅದೇ ರೀತಿ ಉತ್ತಮ ಅಂತರ್ವೈಯಕ್ತಿಕ ಸಂಬಂಧಗಳನ್ನು ಕಾಪಾಡ್ಕೊಳ್ತಕ್ಕಂಥದ್ದು, ಅದೇ ರೀತಿ ನಿವೃತ್ತಿ ಜೀವನದಲ್ಲಿ ಮಾಡ್ಬೋದಾದಂಥ ಚಟುವಟಿಕೆಗಳ ಬಗೆಗೆ ಯೋಜನೆಗಳನ್ನು ಮಾಡ್ತಕ್ಕಂಥದ್ರ ಬಗೆಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇದರ ಮುಂದುವರಿದ ಭಾಗವನ್ನು ಹೇಳ್ತೇನೆ. ಸೊ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.